ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 22ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು 3 ಉಡುಗೊರೆಗಳು. ನೀನು ನಿನ್ನ ರಕ್ಷಣೆಯ ಗುರಾಣಿಯನ್ನು ನನಗೆ ಕೊಟ್ಟಿದ್ದಿ, ನಿನ್ನ ಬಲಗೈ ನನ್ನನ್ನು ಎತ್ತಿ ಹಿಡಿದಿದೆ, ನಿನ್ನ ಸೌಮ್ಯತೆಯು ನನ್ನನ್ನು ದೊಡ್ಡವನನ್ನಾಗಿ ಮಾಡಿದೆ. ಕೀರ್ತನೆಗಳು 18:35. ಈ ವಚನದಲ್ಲಿ ನಿನ್ನ ಎಂಬ ಪದವು 3 ಬಾರಿ ಕಂಡುಬರುತ್ತದೆ. ಇದು ಕರ್ತನು ನಮಗೆ ನೀಡುವ 3 ವಿಶೇಷ ಉಡುಗೊರೆಗಳನ್ನು ಬಹಿರಂಗಪಡಿಸುತ್ತದೆ: ಕರ್ತನ ಗುರಾಣಿ, ಕರ್ತನ ಬಲಗೈ ಮತ್ತು ಕರ್ತನ ಸೌಮ್ಯತೆ. ಕರ್ತನ ಗುರಾಣಿ. ಆತನಲ್ಲಿ ಭರವಸವಿಡುವವರಿಗೆ ಆತನು ಗುರಾಣಿಯಾಗಿದ್ದಾನೆ. ಜ್ಞಾನೋಕ್ತಿಗಳು 30:5. ಗುರಾಣಿಯು ಸೈನಿಕನಿಗೆ ಬಲವಾದ ರಕ್ಷಣೆ ನೀಡುತ್ತದೆ. ಸೈನಿಕರಿಗೆ ನಾವು ಕೂಡ ಲೋಕ, ಮಾಂಸ ಮತ್ತು ಸೈತಾನನ ವಿರುದ್ಧ ಹೋರಾಡಬೇಕು. ನಾವು ಹೋರಾಡುವುದು ರಕ್ತ ಮಾಂಸಗಳ ವಿರುದ್ಧವಲ್ಲ, ಪ್ರಭುತ್ವಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ, ಈ ಯುಗದ ಕತ್ತಲೆಯ ಅಧಿಪತಿಗಳ ವಿರುದ್ಧ, ಸ್ವರ್ಗೀಯ ಸ್ಥಳಗಳಲ್ಲಿ ದುಷ್ಟಶಕ್ತಿಗಳ ಆಧ್ಯಾತ್ಮಿಕ ಸೈನ್ಯಗಳ ವಿರುದ್ಧ. ಎಫೆಸದವರಿಗೆ 6:12. ಅದಕ್ಕಾಗಿಯೇ ನಾವು ಗುರಾಣಿಯನ್ನು ದೃಢವಾಗಿ ಹಿಡಿದಿರಬೇಕು. ಸೈತಾನನು ತನ್ನ ಬೆಂಕಿಯ ಬಾಣಗಳನ್ನು ನಿಮ್ಮ ಮೇಲೆ ಪ್ರಯೋಗಿಸಿದಾಗ ಮತ್ತು ದುಷ್ಟರು ನಿಮ್ಮ ವಿರುದ್ಧ ಮಂತ್ರಗಳು ಮತ್ತು ಮಾಟಗಳನ್ನು ಕಳುಹಿಸಿದಾಗ, ಕರ್ತನು ನಿಮ್ಮ ಗುರಾಣಿ ಮತ್ತು ನಿಮ್ಮ ರಕ್ಷಣೆಯ ಗುರಾಣಿಯಾಗುತ್ತಾನೆ. ಇದಲ್ಲದೆ ನಂಬಿಕೆಯೇ ಒಂದು ಗುರಾಣಿಯಾಗಿದೆ. ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ, ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ದುಷ್ಟನ ಎಲ್ಲ ಬೆಂಕಿಯ ಬಾಣಗಳನ್ನು ನಂದಿಸಲು ಸಾಧ್ಯವಾಗುವಂತೆ ನಂಬಿಕೆಯ ಗುರಾಣಿಯನ್ನು ತೆಗೆದುಕೊಳ್ಳಿ. ಎಫೆಸದವರಿಗೆ 6:16. ಕ್ರಿಸ್ತನು ನಿನ್ನ ಗುರಾಣಿ. ಕರ್ತನಾದ ಯೇಸು ನಿಮಗಾಗಿ ಉದ್ದೇಶಿಸಲಾದ ಎಲ್ಲ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡನು. ನಿನ್ನ ಮೇಲೆ ನೇರವಾಗಿ ಗುರಿಯಿಟ್ಟ ಪ್ರತಿಯೊಂದು ಬಾಣವನ್ನು ಆತನು ಅಡ್ಡಗಟ್ಟುತ್ತಾನೆ. ಖಂಡಿತವಾಗಿಯೂ ಆತನು ನಿನ್ನನ್ನು ಕೋಳಿಯ ಬಲೆಯಿಂದ ಮತ್ತು ಅಪಾಯಕಾರಿ ಪಿಡುಗಿನಿಂದ ಬಿಡಿಸುವನು. ಆತನು ನಿನ್ನನ್ನು ತನ್ನ ಗರಿಗಳಿಂದ ಮುಚ್ಚುವನು ಮತ್ತು ಆತನ ರೆಕ್ಕೆಗಳ ಕೆಳಗೆ ನೀನು ಆಶ್ರಯ ಪಡೆಯುವೆ. ಆತನ ಸತ್ಯವು ನಿನ್ನ ಗುರಾಣಿ ಮತ್ತು ಗುರಾಣಿಯಾಗಿರುತ್ತದೆ. ಕೀರ್ತನೆಗಳು 91:3 ಮತ್ತು 4. ಎರಡನೆಯದು ಕರ್ತನ ಬಲಗೈ. ಅದು ಉನ್ನತವಾದ ತೋಳು, ಬಲವಾದ ಕೈ. ಮೋಶೆಯು ಹೇಳಿದನು, ನಿತ್ಯನಾದ ದೇವರು ನಿನ್ನ ಆಶ್ರಯ ಮತ್ತು ಕೆಳಗೆ ಶಾಶ್ವತವಾದ ತೋಳುಗಳಿವೆ. ಧರ್ಮೋಪದೇಶಕಾಂಡ 33:27. ಮೋಶೆ ಸಾಯುವ ಸಮಯ ಬಂದಾಗ ಅವನು ಇಸ್ರೇಲ್ ಜನರನ್ನು ಕರ್ತನ ಬಲವಾದ ಕೈಗೆ ಒಪ್ಪಿಸಿದನು. ದೇವರ ಕೈಗಳು ಬಲಶಾಲಿಯಾಗಿವೆ, ಎಂದಿಗೂ ದುರ್ಬಲವಾಗುವುದಿಲ್ಲ ಅಥವಾ ಮೊಟಕುಗೊಳ್ಳುವುದಿಲ್ಲ. ಅವು ನಿಮ್ಮ ಪಾದಗಳನ್ನು ಯಾವುದೇ ಕಲ್ಲಿಗೆ ಬೀಳದಂತೆ ರಕ್ಷಿಸುವ ಕೈಗಳಾಗಿವೆ. ಲೂಕ 4:11. ಮತ್ತು ಆತನ ಕೈಗಳು ನಿಮ್ಮನ್ನು ನಿಮ್ಮ ವೃದ್ಧಾಪ್ಯಕ್ಕೂ ಕೊಂಡೊಯ್ಯುತ್ತವೆ. ಯೆಶಾಯ 46:4. ಮೂರನೆಯದು ಕರ್ತನ ಸೌಮ್ಯತೆ. ದಾವೀದನು ಸಂತೋಷಪಟ್ಟು, ನಿನ್ನ ಸೌಮ್ಯತೆ ನನ್ನನ್ನು ದೊಡ್ಡವನನ್ನಾಗಿ ಮಾಡಿದೆ ಎಂದು ಹೇಳಿದನು. ಕುರಿಗಳನ್ನು ಮೇಯಿಸುವುದರಿಂದ ದಾವೀದನನ್ನು ಮೇಲೆತ್ತಿ ಇಸ್ರೇಲಿನ ಮೇಲೆ ರಾಜನನ್ನಾಗಿ ಅಭಿಷೇಕಿಸಿದ್ದು ಕರ್ತನ ಸೌಮ್ಯತೆಯೇ. ಯಾರನ್ನಾದರೂ ಮೇಲಕ್ಕೆತ್ತಲು ಮತ್ತು ಉನ್ನತೀಕರಿಸಲು ಕರ್ತನು ಮಾತ್ರ ಸಾಧ್ಯ. ದೇವರ ಪ್ರಿಯ ಮಕ್ಕಳೇ, ಕರ್ತನ ಸೌಮ್ಯತೆಯ ಬಗ್ಗೆ ಓದಿರಿ. ಖಂಡಿತವಾಗಿಯೂ ಆತನ ಸೌಮ್ಯತೆಯು
ನಿಮ್ಮನ್ನು ಮೇಲಕ್ಕೆತ್ತಿ ಗೌರವಿಸುತ್ತದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಅದರ ಒಳ್ಳೆಯತನ ಎಷ್ಟು ಅಪಾರ, ಅದರ ಸೌಂದರ್ಯ ಎಷ್ಟು ಅಪಾರ. ಧಾನ್ಯವು ಯುವಕರನ್ನು ಮತ್ತು ದ್ರಾಕ್ಷಾರಸು ಯುವತಿಯರನ್ನು ಸಮೃದ್ಧಗೊಳಿಸುವುದು. ಜಕರ್ಯ 9:17. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.